Yes, today we are going to the class Colors of Silence, unit number 7. What you say? Colors of silence in your own words, English or Kannada. What you say? Colors of silence. Yes, very good. ಮೌನದ ವಿವಿಧ ಮಜಲುಗಳು, ಮೌನದ ವಿವಿಧ ಮಜಲುಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಮೌನ ಅಂತಕ್ಕಂಥದ್ದು ಅದು ಬಹಳ ಮಾನವರಿಗೆ ಒಂದು ಏಕಾಗ್ರತೆಯನ್ನು ಕೊಡುತ್ತದೆ. ಅದರ ಜೊತೆಗೆ ನೋಡಿ, ಇಲ್ಲಿ ನಾವು ಈ ಪಾಠಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ, ಬಿಫೋರ್ ಗೋಯಿಂಗ್ ಟು ದ ಕ್ಲಾಸ್, ಒನ್ ಆಫ್ ದ ಗುರೂಜಿ ಧಾರವಾಡ, ಮೋಸ್ಟ್ಲಿ ಗದಗ, ಯಾವ ಜಿಲ್ಲೆ ಬರ್ತದ? ಗದಗ ಜಿಲ್ಲೆನಾ? ನೋಡಿ, ಗದಗದಲ್ಲಿ ಇರ್ತಕ್ಕಂಥ ಒಬ್ಬ ಹೆಸರಾಂತ ಸ್ವಾಮೀಜಿ ಇದ್ದಾರೆ. ಅವರು ಬ್ಲೈಂಡ್ ಪರ್ಸನ್. ಟೆಲ್ ಮಿ ದ ನೇಮ್. ಪುಟ್ಟರಾಜ್ ಗವಾಯಿ. ಎಸ್, ಪುಟ್ಟರಾಜ್ ಗವಾಯಿ. ನೋಡಿ, ಅವರು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅಂಧರಾದರೂ ಕೂಡ ಅಂಧ ಮಕ್ಕಳಿಗೆ, ಅನಾಥರಿಗೆ ಸಮಾಜ ಸೇವೆಯನ್ನ ಸಾಕಷ್ಟು ಅವರು ವಿಶೇಷವಾಗಿ ಮಾಡಿದ್ದಾರೆ. ಇಲ್ಲಿ ಡಿಸಬಿಲಿಟಿ ಅಂತಕ್ಕಂಥದ್ದು ಕನ್ಸಿಡರೇ ಅಲ್ಲ. ಅಂಗ ಊನತೆ, ಅಂಗ ವಿಕಲತೆ ಅಥವಾ ಬ್ಲೈಂಡ್, ಇವ್ಯಾವು ಕೂಡ ನಾವು ಏನಾದರೂ ಕೂಡ ಅಚೀವ್ಮೆಂಟ್ ಮಾಡಲಿಕ್ಕೆ ಇವ್ಯಾವು ಕೂಡ ಅಡ್ಡಿ ಬರಬಾರದು. ನೋಡಿ, ಅಂತ ಒಂದು ಕೆಲಸವನ್ನ ಇಲ್ಲಿ ಪುಟ್ಟರಾಜ್ ಗವಾಯಿಗಳು ಯಾವ ರೀತಿ ಅವರು ಸಮಾಜ ಸೇವೆಯನ್ನ ಮಾಡಿಬಿಟ್ಟು, ಅವರ ಅಂಧರಾದರೂ ಕೂಡ ಅದನ್ನ ಅವರು ಎಂದೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಟೋಟಲಿ ಮಾಡೇ ಇಲ್ಲ. ಒಟ್ಟೇನು ಅವರ ಒಂದು ವರ್ಕ್ ಬಗ್ಗೆ ಸಾಕಷ್ಟು ಅವರು ಕಾಳಜಿಯನ್ನ ಹೊಂದಿದಂತವರು. ಕಾಯಕವೇ ಏನು ಕೈಲಾಸ ಅಂತೀವಿ. ಹೆಚ್ಚು ನಾವು ಕೆಲಸದಲ್ಲಿ ನಿರತರಾದ್ರೆ ಅದರಿಂದ ನಮಗೆ ನಾವು ಕೈಲಾಸ ಕಂಡ ಹಾಗೆ. ನೋಡಲ್ಲಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ. ಇವೆಲ್ಲ ಒಂಥರ ಸತ್ಯಾಂಶಗಳಿಂದ ಕೂಡಿರ್ತಕ್ಕಂಥ ವಾಕ್ಯಗಳು ಇವು. ಸೊ ಹಾಗಾಗಿ ಇಲ್ಲಿ ಪ್ರಸ್ತುತ ಏನು ಪಾಠ ಇದೆಯೋ, ಕಲರ್ಸ್ ಆಫ್ ಸೈಲೆನ್ಸ್, ಇದರಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾರೆ. ಅವರು ಕೂಡ ಅವರು ಏನು ಹಿಯರಿಂಗ್ ಪ್ರಾಬ್ಲಮ್ ಅಂದ್ರೆ ಕಿವಿ ಕೇಳದೆ ಇದ್ರೂ ಕೂಡ ಜಗತ್ ಪ್ರಖ್ಯಾತಿಯನ್ನು ಪಡೆದ್ಬಿಟ್ಟು ಒಳ್ಳೆಯ ರೈಟರ್ ಆಗಿ ಅವರು ಬರೆದಂತಹ ಕಲಾಕೃತಿಗಳು, ಡಿಸೈನ್ಸ್ ಏನಿದಾವೋ ವಿಶ್ವದ ಅನೇಕ ಪ್ರಮುಖ ಸ್ಥಳಗಳಲ್ಲಿ ಅವುಗಳನ್ನು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ನೋಡಿ, ಅವನು ಸಾಕಷ್ಟು ಶಾಲೆಗಳಿಗೆ ಹೋದ್ರು ಕೂಡ ಅವನನ್ನ ಸೇರಿಸ್ಕೊಳ್ಳೋದಿಲ್ಲ. ಹೆಡ್ ಆಫ್ ದ ಸ್ಕೂಲ್ಸ್ ಅಂದ್ರೆ ಹೆಡ್ ಮಾಸ್ಟರ್ ಈ ವ್ಯಕ್ತಿ, ಇವನು ಏನಾಗಿದ್ದಾನೆ, ಕಿವಿ ಕೇಳೋದಿಲ್ಲ, ಏನ್ ಪ್ರಾಬ್ಲಮ್ ಇದೆ. ಅಲ್ಲಿ ಡೀಪ್ ಅಂಡ್ ಡಮ್ ಆ ಶಾಲೆಗಳು ಸಪರೇಟ್ ಆಗಿರ್ತದೆ. ಆ ಶಾಲೆಗಳಿಗೆ ಈ ಮಗುವನ್ನು ನೀವು ಯಾಕೆ ಸೇರಿಸಬಾರದು ಅಂತ ಅಂದ್ಬಿಟ್ಟು ಆ ಮಗು ಫ್ರೀಕ್ವೆಂಟ್ಲಿ ಆಬ್ಸೆಂಟ್ ಆಗ್ತಾ ಇರ್ತದೆ, ಆಬ್ಸೆಂಟ್ ಆಗ್ತಾನೆ. ಸೊ ಹಾಗಾಗಿ ನಿಮ್ಮ ಹುಡುಗನನ್ನು ನಾವು ಈ ಶಾಲೆಯಲ್ಲಿ ಇಟ್ಕೊಳ್ಳೋದಿಲ್ಲ, ನೀವು ಇಂಥ ಡೀಪ್ ಅಂಡ್ ಡಮ್ ಸ್ಕೂಲ್ಗೆ ಸೇರಿಸ್ಬಿಡಿ. ಆಗ ಆ ಮಗುವನ್ನ ಕೇಳ್ತಾರೆ ಫಾದರ್, ಏನಪ್ಪ ನೀನು ಬೇರೆ ಶಾಲೆಗೆ ಹೋಗ್ತೀಯ ಅಂತ. ಆ ಮಗು ಇಲ್ಲ ಅಂತತೆ. ಅವ್ರ ಅಪ್ಪಾಜಿ ಕೋರ್ಸ್ ಮಾಡಿದಾಗ ಫಸ್ಟ್ ಅದು ನಕಾರಾತ್ಮಕ ಒಂದು ಚಿಂತನೆಯನ್ನು ಮಾಡಿಬಿಟ್ಟು ಕೊನೆಗೆ ಅಲ್ಲಿ ಹೋದ್ರೂ ಕೂಡ ಏನಾಗ್ತದೆ, ನಿಮ್ಮ ಮಗುವನ್ನು ನಾವು ಇಲ್ಲಿ ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಬೇರೆ ಬೇರೆ ರೀಸನ್ಸ್ ಅನ್ನ ಹೇಳ್ಬಿಟ್ಟು ಆ ಮಗುವನ್ನ ವಾಪಸ್ ಕಳಿಸ್ತಾರೆ. ಕೊನೆಗೆ ಅವರ ತಂದೆ ಮತ್ತು ಹಿಂದ
ಇವರಿಬ್ರು ಕೂಡ ಆ ಮಗುವಿಗೆ ಪಾಠ ಬೋಧನೆಯನ್ನು ಮಾಡ್ತಾರೆ. ಅವರ ಫಾದರ್ ಹಾರ್ಮ್ಫುಲ್ ಬುಕ್ಸ್ ಅನ್ನ ತಂದು ಕೊಡ್ತಾರೆ. ಮನೆಯಲ್ಲಿನೇ ಉಚ್ಚಾರಣೆ, ಪದಗಳ ರಚನೆ, ರೈಟಿಂಗು, ರೀಡಿಂಗು ಮತ್ತು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಇತಿಹಾಸವನ್ನು ಕೂಡ ಆ ಮಗು ಓದುತ್ತೆ. ಅಲ್ಲಿ ಗ್ಯಾರಿಬಾಲ್ಡಿ, ನಂತರ ಪ್ರೇಮಚಂದ್ ಚಟರ್ಜಿ ಹೆಸರಂತ ಮಹಾನ್ ವ್ಯಕ್ತಿಗಳ ಒಂದು ಅಚೀವ್ಮೆಂಟ್ಸ್ ಅನ್ನ, ಸಾಧನೆಯನ್ನ ಆ ಮಗು ಚೆನ್ನಾಗಿ ಅಭ್ಯಾಸ ಮಾಡ್ತದೆ. ಆಗಿನಿಂದ ಆ ಒಂದು ಪ್ರಪಂಚದ ಜ್ಞಾನ ಆ ಮಗುವಿಗೆ ಬಂದ್ಬಿಡ್ತದೆ. ದೊಡ್ಡರು ಓದ್ತಕ್ಕಂಥ ಪುಸ್ತಕವನ್ನು ಕೂಡ ಅವರ ಏಜಿಗೆ ಓದೋದನ್ನ ಆ ಮಗು ಪ್ರಾಕ್ಟೀಸ್ ಮಾಡ್ತದೆ. ವಿತೌಟ್ ಸ್ಕೂಲ್, ವಿತೌಟ್ ಎನಿ ಗೈಡೆನ್ಸ್ ಫ್ರಮ್ ದ ಸ್ಕೂಲ್. ನೋಡಿ, ತಂದೆ ಮತ್ತು ಅವರ ಅಣ್ಣ ಇಬ್ಬರು ಸೇರಿಬಿಟ್ಟು ಆ ಮಗುವನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಪಡಿಸ್ಬಿಟ್ಟು ಆ ಮಗುವಿಗೆ ಏನೇ ವಿದ್ಯಾಭ್ಯಾಸ ಪಡಿಸಿದ್ರು ಕೂಡ ಕೊನೆಗೆ ಆರ್ಟ್ ಅಲ್ಲಿ, ಕಲೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದುದರಿಂದ ಆ ಮಗು ಕಲೆಗೆ ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ ಪೇರೆಂಟ್ಸ್. ಕೊನೆಗೆ ಅವನಿಗೆ ಒಂದ್ಸಾರಿ ವಿಸಿಟ್ ಕೊಟ್ಬಿಟ್ಟು ನೋಡ್ತಾರೆ. ನೋಡ್ಬಿಟ್ಟು, ನನ್ನ ಮಗ ಇದರಲ್ಲಿ ತಲ್ಲೀನಾಗಿದ್ದಾನೆ, ಇದರಿಂದ ಏನು ಉಪಯೋಗ ಇಲ್ಲ, ಇದು ಸೋಮಾರಿಗಳು ಮಾಡ್ತಕ್ಕಂಥ ಕೆಲಸ ಅಂತ ಅವ್ರ ತಂದೆ ಹೇಳಿದ್ರು ಕೂಡ ಕೊನೆಗೆ ಇನ್ನೊಂದು ಟೈಮ್ ಬಂದಾಗ ಮಗು ಬೇರೆ ಬೇರೆ ಕಲರ್ಸ್ ಅನ್ನೆಲ್ಲ ಜೋಡಿಸ್ತಾ ಇರ್ತದೆ. ಅವ್ರ ಅಪ್ಪಾಜಿ ಬಂದು ನೋಡ್ತಾರೆ. ನೋಡಿದಂತ ಸಂದರ್ಭದಲ್ಲಿ ಆ ಮಗುವಿಗೆ ಗೊತ್ತೇ ಆಗಿಲ್ಲ ಆ ವರ್ಕ್ದಲ್ಲಿ ಅವನು ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು. ಕೊನೆಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರ ಫಾದರ್ ಬರ್ತಾರೆ. ಬರುವಾಗ ಕೈ ತುಂಬಾ ಬ್ರಷಸ್, ಕಲರ್ಸ್, ಡ್ರಾಯಿಂಗ್ ಶೀಟ್ಸ್ ಅದೆಲ್ಲದೂ ಕೂಡ ತಗೊಂಡ್ಬಂದು ಅವನ ಟೇಬಲ್ ಇಡ್ತಾರೆ. ಆಗ ಆ ಮಗು ಕಣ್ಣಲ್ಲಿ ಒಂಥರ ದುಃಖದ ಅಥವಾ ಆನಂದ ಬಾಷ್ಪ ಅಂತ ಏನ್ ಹೇಳ್ತು ಅದು ಬರ್ತದೆ. ಅವರು ತಪ್ಪಿಕೊಳ್ತಾರೆ. ನೋಡ, ಅಂತ ಒಂದು ಸ್ಟೋರಿ. ನಂತರ ಕೊನೆಗೆ ಅವನು ದೊಡ್ಡ ದೊಡ್ಡ ಕಲಾಕೃತಿಗಳನ್ನು ಬರೆದ್ಬಿಟ್ಟು, ಚಿತ್ರವನ್ನು ಬಿಡಿಸ್ಬಿಟ್ಟು ಜಗತ್ ಪ್ರಖ್ಯಾತಿಯನ್ನ, ಅನೇಕ ಅವಾರ್ಡ್ ಅವನಿಗೆ ಲಭಿಸ್ತಾವ. ಯಾಕಂದ್ರೆ ಅಲ್ಲಿ ಡಿಸಬಿಲಿಟಿ ಅಂತಕ್ಕಂಥದ್ದು ನಾವೇನೇ ಸಾಧನೆಯನ್ನು ಮಾಡುವಾಗ ಅದು ಅಡ್ಡಿ ಬರಬಾರ್ದು. ನೋಡಿ, ದ ಸಕ್ಸಸ್ಫುಲ್ ಡಿಸಬಿಲಿಟಿ ಅಂತ ಅಂದ್ಬಿಟ್ಟು ನಾವು ಇದಕ್ಕೊಂದು ಟೈಟಲ್ ಕೊಡ್ಬೋದು, ಸಕ್ಸಸ್ಫುಲ್ ಡಿಸಬಿಲಿಟಿ. ಅಲ್ಲಿ ಅಂಗ ಉನ್ನತ ಇದ್ರು ಕೂಡ ಅವನು ಯಾವ ರೀತಿ ಸಕ್ಸಸ್ ಆದ. ಅದೇ ರೀತಿನೇ ದ ಸೈಲೆಂಟ್ ಆರ್ಟಿಸ್ಟ್ ಅಂತ ಹೇಳ್ತೀವಿ. ದ ಸೈಲೆಂಟ್ ಆರ್ಟಿಸ್ಟ್ ನೋಡಂತ ಒಂದು ಟೈಟಲ್ ಅನ್ನ ನಾವು ಈ ಒಂದು ಲೆಸನ್ಗೆ ಕೊಡಬಹುದು. ಆ ವ್ಯಕ್ತಿ ಯಾರು ಅನ್ನೋದನ್ನ ನಾವೀಗ ಲೆಸನ್ ಮೂಲಕ ಗೋ ಥ್ರೂ ಲೆಸನ್ ನೋಡೋಣ. ಎಸ್ ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್. ಎಸ್ here read this dialogue. All of you carefully observe conversation between Lakshmi and Gauri. Lakshmi, Gauri, why didn't you come to school yesterday? Gauri, I had to attend my brother Gopal, who is hospitalized. Lakshmi, really? What's wrong with him? Really? What's wrong with him? Gauri, he met with an accident last Saturday. Listen. He met with an accident last Saturday. My God, how did it happen? How did it happen? Is he seriously injured? Gauri, he was walking along a narrow bridge without railing. He just slipped and fell into the river and his head hit a rock. He has multiple fractures, but we are lucky that he is out of danger. Lakshmi, that's good. So he will be fit soon to attend school.
he will be fit soon attend school. I hope. Gauri. No, no Lakshmi, he has lost his sense of hearing. Underline. He has lost his sense of hearing. I am afraid he will be deaf for the rest of his life. He will be a burden on others. We have read this conversation. Do you agree with Gauri that Gopal will be useless and remain a burden on others? Now read about a boy who lost his sense of hearing and see what happened later. ನೋಡಿ ಇಲ್ಲಿ ಪ್ರಸ್ತುತ ಪಾಠದಲ್ಲಿ ತರುವಾಯ ಏನಾಯ್ತು? ರೀಡ್ ಅಬೌಟ್ ಎ ಬಾಯ್ ಹೂ ಲಾಸ್ಟ್ ಹಿಸ್ ಸೆನ್ಸ್ ಆಫ್ ಹಿಯರಿಂಗ್ ಅಂಡ್ ಸಿ ವಾಟ್ ಹ್ಯಾಪನ್ಡ್ ಲೇಟರ್. ಸೊ ನಾವಿಲ್ಲಿ ಸಂಭಾಷಣೆಯನ್ನ ನೋಡಿದಾಗ ಇಲ್ಲಿ ಆಕ್ಸಿಡೆಂಟ್ ಬಗ್ಗೆ ಅವರಿಬ್ಬರಿಗೂ ಕೂಡ ಕಾನ್ವರ್ಸೇಷನ್ ನಡೆದಿದೆ. ಯಾರ್ಯಾರಿಗೆ? ಹೂವರ್ ಲಕ್ಷ್ಮಿ ಅಂಡ್ ಗೌರಿ. Lakshmi and Gauri. What is the subject between conversation? Accident. Yes. Once again loudly. Accident. Accident. Yes. Gauri, why didn't you come to school yesterday? Not a very simple conversation. I had to attend my brother Gopal, who is hospitalized. ಅಂದ್ರೆ ನಮ್ಮ ಬ್ರದರ್ ಹಾಸ್ಪಿಟಲ್ ಅಲ್ಲಿ ಅವನು ಇದ್ದುದರಿಂದ ನಾನು ಶಾಲೆಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ. ರಿಯಲಿ ವಾಟ್ಸ್ ರಾಂಗ್ ವಿತ್ ಹಿಮ್? ಕೇಳ್ತಾರಲ್ಲ ಸಂಭಾಷಣೆ, ಏನಾಯ್ತಂತದ್ದು? ಮೈ ಗಾಡ್, ಹೌ ಡಿಡ್ ಇಟ್ ಹ್ಯಾಪನ್? ಈಸ್ ಸೀರಿಯಸ್ಲಿ ಇಂಜೂರ್ಡ್. ಯಾವ ರೀತಿ ಆಯ್ತು? ಇವರ ತುಂಬಾ ಗಾಯ ಆಗಿದೆಯಾ? he was walking along a narrow bridge. ನೋಡಲ್ಲಿ ಒಂದು ಇದು ಸೇತುವೆ, ನ್ಯಾರೋ ಬ್ರಿಡ್ಜ್, ವಿತೌಟ್ ರೈಲಿಂಗ್. ಅಲ್ಲಿ ಹಿಡ್ಕೊಳ್ಳಿಕ್ಕೆ ಯಾವುದೇ ಸಪೋರ್ಟ್ ಇಲ್ಲ. ವಿತೌಟ್ ಎನಿ ರೈಲಿಂಗ್ ಅಂದ್ರೆ ಬ್ರಿಡ್ಜ್ಗೆ ಸಾಮಾನ್ಯ ಆ ಕಡೆ ಈ ಕಡೆ ಕಂಬಿ ಇರ್ತವೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ದೊಡ್ಡ ದೊಡ್ಡ ಡ್ಯಾಮು ಅಲ್ಲೆಲ್ಲ ಕೈಗೆ ಹಿಡ್ಕೊಳ್ಳಿಕ್ಕೆ ಸಪೋರ್ಟ್ ಇರ್ತದೆ. ಅದು ಅಲ್ಲಿಲ್ಲ. ಅದು ವೀಕ್ ಆಗಿರ್ತಕ್ಕಂಥ ಒಂದು ಏನಂತೀವಿ ನಾವು ಬ್ರಿಡ್ಜ್ ಅಂತ ಹೇಳ್ತೀವಿ, ಸೇತುವೆ. ಅಲ್ಲಿ ಕಟಕಟೆ ಇರಲಿಲ್ಲ. ಈ ಜಸ್ಟ್ ಸ್ಲಿಪ್ಡ್ ಅಂಡ್ ಫೆಲ್ ಇಂಟು ದ ರಿವರ್. ಸೊ ಹಾಗಾಗಿ ಅವನು ಜಸ್ಟ್ ಕಾಲ್ ಜಾರ್ಬಿಟ್ಟು ಆ ರಿವರ್ಗೆ ಬಿದ್ದುಬಿಟ್ಟ. ಅಂಡ್ ಇಸ್ ಹೆಡ್ ಹಿಟ್ ಎ ರಾಕ್. ಬೀಳೋ ರಭಸಕ್ಕೆ ಅಲ್ಲಿ ಬಂಡಿಗೆ ತಲೆ ಹೊಡ್ಕೊಂಡ್ ಬಿಟ್ಟಿದೆ, ಪೆಟ್ಟಾಗಿದೆ. ಹಿ ಹ್ಯಾಸ್ ಮಲ್ಟಿಪಲ್ ಫ್ರಾಕ್ಚರ್ಸ್. ಅಂದ್ರೆ ಸಾಕಷ್ಟು ಇದಾಗೋದು, ಪೆಟ್ಟಾಗೋದು, ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂದ್ರೆ. ಬಟ್ ಯು ಆರ್ ಲಕ್ಕಿ. ಇನ್ನೊಂದು ಏನಪ್ಪಾ ಅಂದ್ರೆ ನಮಗೆ ನಾವು ಲಕ್ಕಿ ದೇವರ ಕಡೆಯಿಂದ. ಹೇಗೆ? ದಟ್ ಈಸ್ ಔಟ್ ಆಫ್ ಡೇಂಜರ್. ಅವನು ಅಪಾಯದಿಂದ ಪಾರಾಗಿದ್ದಾನೆ. ಪ್ರಾಣ ಹೋಗ್ತಕ್ಕಂಥದ್ದು ಅಂಥದ್ದು ಏನೂ ಆಗಿಲ್ಲ. ದಟ್ಸ್ ಗುಡ್. ಸೊ ಈ ವಿಲ್ ಬಿ ಫಿಟ್ ಸೂನ್ ಟು ಅಟೆಂಡ್ ಸ್ಕೂಲ್, ಐ ಹೋಪ್. ಅಂದ್ರೆ ನನ್ನ ಪ್ರಕಾರ ಅವನು ಶಾಲೆಗೆ ಬರ್ಲಿಕ್ಕೆ ಹೇಬಲ್ ಇದಾನ, ರೆಡಿ ಇದಾನ ಅಂತ ನೋಡಿ. ನೋ ಲಕ್ಷ್ಮಿ, he has lost his sense of hearing. ಅವನು ಕಿವಿ ಕೇಳೋದಿಲ್ಲ. ಐ ಆಮ್ ಅಫ್ರೈಡ್ ಐ ವಿಲ್ ಬಿ ಡೀಪ್. ನನಗೆ ಭಯ ಆಗ್ತಾ ಇದೆ, ಎಲ್ಲಿ ಅವನು ಏನು ಕಿವುಡ ಆಗ್ತಾನೋ ಅಂತಕ್ಕಂಥದ್ದು ನನಗೆ ಭಯ ಆಗ್ತಾ ಇದೆ. ಫಾರ್ ದ ರೆಸ್ಟ್ ಆಫ್ ಹಿಸ್ ಲೈಫ್, ಅಂದ್ರೆ ಜೀವನ ಪೂರ್ತಿ, ಫಾರ್ ದ ರೆಸ್ಟ್ ಆಫ್ ಹಿಸ್ ಲೈಫ್ he will be a burden on others. ನೋಡಿ, ಆ ರೀತಿ ಆದಾಗ ಏನಾಗ್ತದೆ, ಬೇರೆಯವ್ರ ಮೇಲೆ ಅವಲಂಬನೆ ಆಗ್ಬೇಕಾಗುತ್ತೆ. ಅದು ನನಗೊಂದು ರೀತಿ ಭಯ ಆಗ್ತಿದೆ. ನೋಡಿ, ಹಿಯರ್ ಸಿಂಪ್ಲಿ ಕಾನ್ವರ್ಸೇಷನ್ ಬಿಟ್ವೀನ್ ಗೌರಿ ಅಂಡ್ ಲಕ್ಷ್ಮಿ ಅಬೌಟ್ ದ ಸಬ್ಜೆಕ್ಟ್ ಈಸ್ ಆಕ್ಸಿಡೆಂಟ್. ಎಸ್. ನೆಕ್ಸ್ಟ್ ಲೆಸನ್ ನೋಡ್ಕೊಳ್ಳಿ. ಕಲರ್ಸ್ ಆಫ್ ಸೈಲೆನ್ಸ್, ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ. ಸತೀಶ್, why didn't you come to school today? Surendra had to repeat the question 3 times before Satish heard him. He was lying on the bed, his eyes closed, sweat glistened on his brows. No, I am not well, replied Satish. Of late, he had been down with something or
the other. Why? What is the matter with you, Satish? His friend asked with concern. He put his hand on his forehead to feel it. I do not know, Surendra. It's been pretty bad since the last operation on my leg. All of you observe your textbook. I do not know, Surendra. It's been pretty bad since the last operation on my leg. I get these terrible headaches and then feel as if everything is going dark and silent. I feel miserable. But why are you speaking so softly? I can barely hear you. Surendra gave me a strange look. He had certainly not been speaking softly. He has lost his hearing, wondered Surendra. Poor Satish, he had been ill ever since he came back from the holiday in Kashmir the previous year. There had been an accident when he went eating with his father and brother Hinda. They were crossing a rickety bridge over some rapids. The boys stood and looked down at the swirling water below them. Look how the water is rushing at that spot. Satish pointed out to his brother. Just then his foot slipped and losing his balance, he fell into the rapids. His screams were lost in the rushing sound of the water when he regained consciousness. His legs were in a plaster cast and his head hurt badly. He was bruised and aching all over. Though his leg healed, they remained weak, requiring several operations on them. Worse, he suffered frequently from bouts of fever and infections, especially of the ear. Seeing that Satish was in pain, Surendra now got up to go. Will you come to school tomorrow? He asked. Satish shook his head. A slow tear trickled down his cheek after Surendra laughed. It felt as if some huge weight was pressing upon his head, making everything seem far away and silent. He felt helpless and upset at being confined to bed as he walked. A slow tear trickled down his cheek after Surendra laughed. It felt as if some huge weight was pressing upon his head, making everything seem far away and silent. He felt helpless and upset at being confined to bed as he was. The silence was the worst. Everything seemed like scenes from some pantomime show. He wanted to scream to break the silence, but didn't. For the 8-year-old boy, this was terrible. The doctors didn't know the cause, except that it was caused by medicines given to treat his legs. Due to his frequent absence and his hearing problem, the school he was attending till then informed his father, Mr. Avatar Naren, that they couldn't keep Satish. We will have to look for a new school, his father said. Underline this sentence. Satish shook his head saying, no, he didn't want to go to a school where he couldn't talk to other children, where everyone would make fun of his deafness. As all of you once again read this lesson in your mind silently up to 5 minutes. Don't any disturbance from you. Keep silence.
Yes. Complete your reading. Yes. Okay. Yes. Once again, all of you have your textbook. Here, conversation between Satish and Hinda. You see, Satish, why didn't you come to school today? And I'll ಕೇಳ್ತಾನೆ Surendra, and to repeat the question 3 times. ನೋಡಿ 3 ಟೈಮ್ ಕೇಳ್ತಾನೆ ಬಿಫೋರ್ ಸತೀಶ್ ಹಾರ್ಡಿಂಗ್, ಅಂದ್ರೆ ಅವ್ನು ಕೇಳಿಸಿದ್ಕಿನ ಪೂರ್ವದಲ್ಲಿ 3 ಟೈಮು ಕೇಳ್ತಾನೆ. ಯಾರನ್ನ ಕೇಳ್ತಾರೆ? ಸುರೇಂದರ್ ಸತೀಶ್. ಸುರೇಂದರ್. Yes, he was lying on the bed. ನೋಡಿ ಅವನು ಹಾಸಿಗೆಯಲ್ಲಿ ಮಲಗಿದಾನೆ. His eyes closed, ಅಂದ್ರೆ ಕಣ್ಣನ್ನ ಫುಲ್ ಕವರ್ ಮಾಡಿ ಮುಚ್ಚಿರ್ತಕ್ಕಂಥದ್ದು. Sweat glistened, ಅಂದ್ರೆ ಬೆವರು on his brows, ಆ ಹುಬ್ಬಿನಲ್ಲಿ ಆ ಬೆವರು ಕೂಡ ಕಾಣಿಸ್ತಾ ಇದೆ. No, I am not well, replied Satish. ನೋಡಿ ಅವನು 3 ಟೈಮ್ ಕೇಳಿದ್ದಾನೆ, ಯಾಕೆ ನೀನು ಈ ದಿನ ಶಾಲೆಗೆ ಬಂದಿಲ್ಲ? ಆದ್ರೂ ಅವನಿಗೆ ಅದು ಕೇಳಿಸಿಲ್ಲ. ಅಲ್ಲಿ ಸುರೇಂದರ್ ಹೇಳಿರ್ತಕ್ಕಂಥ ಮಾತು ಅವನಿಗೆ ಕನ್ಫರ್ಮ್ ಆಗಿಲ್ಲ. ಯು ಸಿ, ಆ ಪ್ಲೇಟ್ ಹ್ಯಾಡ್ ಬೀನ್ ಡೌನ್, ಮತ್ ಪುನಃ ಅದೇ ಪೊಸಿಷನ್ಗೆ ಹೋಗ್ತಾನೆ ಹಾಸಿಗೆ ಮೇಲೆ, ವಿತ್ ಸಮಥಿಂಗ್ ಆಫ್ ದ ಅದರ್. ಯು ಸಿ, ವೈ, ವಾಟ್ ಇಸ್ ದ ಮ್ಯಾಟರ್ ವಿತ್ ಯು ಸತೀಶ್? ಹಿಸ್ ಫ್ರೆಂಡ್ ಆಸ್ಕ್ಡ್ ವಿತ್ ಕನ್ಸರ್ನ್. ಬಹಳ ಕ್ಲೋಸ್ ಆಗಿ ಕೇಳ್ತಾನೆ, ಏನಾಯ್ತು? ವಾಟ್ ಇಸ್ ದ ಮ್ಯಾಟರ್ ವಿತ್ ಯು ಸತೀಶ್? ಯಾಕೆ ನೀನು ಶಾಲೆಗೆ ಅಟೆಂಡ್ ಆಗಿಲ್ಲ? ಯು ಸಿ, ಈ ಫುಟ್ ಈಸ್ ಹ್ಯಾಂಡ್ ಆನ್ ಇಸ್ ಫೋರ್ಹೆಡ್ ಟು ಫೀಲ್ ಇಟ್. ನೋಡಲ್ಲಿ, ಫೋರ್ಹೆಡ್ ಅಂದ್ರೆ ಹಣೆ ಮೇಲೆ ಕೈ ಇಟ್ಬಿಟ್ಟು ನೋಡ್ತಾನೆ, ಏನಾಗಿದೆ, ಜ್ವರ ಇದೆಯೋ ಅಥವಾ ಹೆಡ್ಏಕ್ ಇದೆಯೋ, ಇದೆಲ್ಲದನ್ನು ಕೂಡ. ಐ ಡು ನಾಟ್ ನೋ ಸುರೇಂದರ್. ನೋಡಿ ರಿಪ್ಲೈ ಕೊಡುತ್ತೆ. ನೋಡಿ, ಸಿಂಪಲ್ ಲ್ಯಾಂಗ್ವೇಜ್ ಅನ್ನು ನೀವು ಅರ್ಥ ಮಾಡ್ಕೋಬೇಕು. ಐ ಡು ನಾಟ್ ನೋ ಸುರೇಂದರ್, ಅದೇನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಇಟ್ಸ್ ಬೀನ್ ಪ್ರಿಟಿ. ನೋಡಿ ಇಲ್ಲಿ ಅಟ್ರಾಕ್ಟಿವ್ ಅಂತ ಹೇಳ್ತೀವಿ. ಬ್ಯಾಡ್ ಸಿನ್ಸ್. ಸಿನ್ಸ್ ಅಂತಕ್ಕಂಥದ್ದು ಇದನ್ನ ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಸಿನ್ಸ್ ಅಂತಕ್ಕಂಥದ್ದು ಅಡ್ವರ್ಬ್. ನೋಡಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. Adverb. Adverb means according to parts of speech. Verb ಅಂದ್ರೆ ಕ್ರಿಯಾಪದ. ಎಸ್, ಜೋರಾಗಿ ಹೇಳು. ಕ್ರಿಯಾಪದ. ಕ್ರಿಯಾಪದ. Adverb ಅಂದ್ರೆ ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ. All of you say loudly. ಕ್ರಿಯಾ ವಿಶೇಷಣ. ನೋಡಿ, adverb of time, adverb of manner. ಇದನ್ನ ನಾವು ಟೈಮ್ಗೆ ಯೂಸ್ ಮಾಡ್ತೀವಿ. ಯು ಸಿ, ಇಟ್ಸ್ ಬೀನ್ ಪ್ರಿಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಅಂದ್ರೆ ಆಪರೇಷನ್ ಆದಾಗ್ಲಿಂದ ಈ ರೀತಿ ನನಗೆ ಸಮಸ್ಯೆ ಆಗಿದೆ. ಐ ಗೆಟ್ ದೀಸ್ ಟೆರಿಬಲ್ ಹೆಡ್ಏಕ್ಸ್. ಭಯಂಕರವಾದಂತಹ ತಲೆನೋವು, ಟೆರಿಬಲ್ ಹೆಡ್ಏಕ್. ಅಂಡ್ ದೆನ್ ಫೀಲ್ ಆಸ್ if everything is going dark and silent. ನನಗೆ ಅದರ ಪರಿಣಾಮ ಏನಾಗ್ತದೆ? ಎವ್ರಿಥಿಂಗ್ ಈಸ್ ಡಾರ್ಕ್, ತರ ಕತ್ತಲೆ ಕವಿದಂಗಾಗದು ಮತ್ತು ಮೌನವಾಗಿರೋದು. ಡಾರ್ಕ್ ಅಂಡ್ ಸೈಲೆಂಟ್. ಯು ಸಿ, ಐ ಫೀಲ್ ಮಿಸರಬಲ್. ಬಟ್ ವೈ ಆರ್ ಯು ಸ್ಪೀಕಿಂಗ್? ಅಂಡರ್ಲೈನ್. ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಯಾಕೆ ನೀನು ಇಷ್ಟು ಮೆದು ಧ್ವನಿಯಲ್ಲಿ ಮಾತಾಡ್ತಿದ್ಯಲ್ಲ? ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಕೇವಲ ನಾನು ಇಲ್ಲಿ ಹತ್ರ ಇದ್ದೀನಿ, ನನಗೆ ಕೇಳೋದಿಲ್ವಲ್ಲ, ಯಾಕೆ ನೀನು ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇದೀಯಾ? ನೋಡಿ, ನನಗೂ ಕೂಡ ಅದು ಕೇಳಿಸ್ತಾ ಇಲ್ಲ. ಇಬ್ರು ಕೂಡ ವೆರಿ ನಿಯರೆಸ್ಟ್, ಆದ್ರೆ ಕೇಳಿಸ್ತಾ ಇಲ್ಲ ನೀನು ಮಾತಾಡ್ತಕ್ಕಂಥದ್ದು. ನೋಡಿ, ಸುರೇಂದರ್ ಗೇವ್ ಹಿಮ್ ಎ ಸ್ಟ್ರೇಂಜ್ ಲುಕ್. ನೋಡಿ, ಯಾವಾಗ ಇವನು ರಿಪ್ಲೈ ಕೊಡ್ತಾನೋ ಈ ಕಡೆ ಸ್ಟ್ರೇಂಜ್ ಲುಕ್, ದೃಷ್ಟಿಸಿ ನೋಡ್ತಕ್ಕಂಥದ್ದು ಅವನ ಕಡೆಗೆ. He had certainly not been speaking softly. ಅವನು
ಸಾಫ್ಟ್ ಆಗಿ ನಿಧಾನಕ್ಕೆ ಅವನು ಮಾತಾಡಲಿಲ್ಲ. ಅವನು ಜೋರಾಗಿ ಮಾತಾಡಿದ್ದಾನೆ, ಆದ್ರೆ ಅವನಿಗೆ ಕೇಳಿಸಿಲ್ಲ. ಅದು ಹಿಯರಿಂಗ್ ಪ್ರಾಬ್ಲಮ್ ಅವನಿಗೆ. ಅದು ಏನಾಗಿದೆ, ಏನು ಹಿಯರಿಂಗ್ ಪ್ರಾಬ್ಲಮ್ ಅವನಿಗೆ ಅಟ್ಯಾಕ್ ಆಗ್ಬಿಟ್ಟಿದೆ. ಎಸ್, ವಂಡರ್ಡ್ ಸುರೇಂದರ್, ಆಶ್ಚರ್ಯ ಆಗುತ್ತೆ ಅವನಿಗೆ. ಪೂರ್ ಸತೀಶ್ ಹ್ಯಾಡ್ ಬೀನ್ ಇಲ್ಲ, ನೋಡಿ ಅಲ್ಲಿ ಇಲ್ಲ ಅಂದ್ರೆ ಕಾಯಿಲೆ ಬೀಳೋದು. ಎವರ್ ಸೇಮ್ಸ್ he came back from the holiday in ಕಾಶ್ಮೀರ್, ಅಂದ್ರೆ ಕಾಶ್ಮೀರಕ್ಕೆ ಹೋಗ್ಬಿಟ್ಟು ಅವರು ರಜಾ ದಿನಗಳನ್ನ ಕಳೆದು ಬಂದ ನಂತರ ದ ಪ್ರೀವಿಯಸ್ ಇಯರ್, ಕಳೆದ ವರ್ಷದಿಂದ ಅವನಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ಯು ಸಿ, ನೋಡಿ ಹೇಗಾಯ್ತು ಅಂತ. ದೇರ್ ಹ್ಯಾಡ್ ಬೀನ್ an accident when he went hiking with his father and brother Hinda. ನೋಡಿ, went hiking ಅಂದ್ರೆ ಹಳ್ಳಿಯ ವಾತಾವರಣದ ನಡಿಗೆ. ಅದು hiking means with his father and brother Hinda, ಜೊತೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಾಶ್ಮೀರ ಟ್ರಿಪ್, they were crossing a rickety bridge over some rapids, ಅಂದ್ರೆ ವೀಕ್ ಆದಂತಹ ಒಂದು ಸೇತುವೆಯನ್ನ ದಾಟತಕ್ಕಂಥ ಸಂದರ್ಭದಲ್ಲಿ ನೋಡಿ ಅಲ್ಲಿ ರಿಕ್ಟಿ ಬ್ರಿಡ್ಜ್, ಅಂದ್ರೆ ರಿಕ್ಟಿ ಅಂದ್ರೆ ವೀಕ್ ಅಂತ ಹೇಳ್ತೀವಿ. ಓವರ್ ಸಮ್ ರ್ಯಾಪಿಡ್ಸ್ ಅಂದ್ರೆ ಡೇಂಜರಸ್ ಪಾರ್ಟ್ ಆಫ್ ಎ ರಿವರ್ ಅಂತ ಹೇಳ್ತೀವಿ. ಬರ್ಕೊಳ್ಳಿ, ಅದ ರ್ಯಾಪಿಡ್ಸ್ ಅಂದ್ರೆ ಡೇಂಜರಸ್ ಪಾರ್ಟ್ ಆಫ್ ಎ ರಿವರ್, ಅಂದ್ರೆ ಆ ನದಿಯ ಒಂದು ಅಪಾಯಕಾರಿ ಭಾಗ ಅಂತ ಹೇಳ್ತೀವಿ ರ್ಯಾಪಿಡ್ಸ್ ಅಂದ್ರೆ. ದ ಬಾಯ್ಸ್ stood and looked down at the swirling water below them. ಅಲ್ಲಿ ಇಂದರ್ ಮತ್ತು ಫಾದರ್ ಜೊತೆಗೆ ಹೋದಂತ ಸಂದರ್ಭದಲ್ಲಿ ಆ ನೀರು ಆ ಬ್ರಿಡ್ಜ್ ಕೆಳಗಡೆ ಸುರಿಯೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಸತೀಶ್. ನೋಡಿ ಅಲ್ಲಿ, ಲುಕ್ ಹೌ ದ ವಾಟರ್ ಇಸ್ ರಶಿಂಗ್ ಅಟ್ ದಟ್ ಸ್ಪಾಟ್. ನೋಡಿ ಅಲ್ಲಿ ವಾಟರ್ ಯಾವ ರೀತಿ ಸುರಿತಾ ಇದೆ. Satish pointed out to his brother. Was brother here? Yes, in the. Look how the water is rushing at the spot. Satish pointed out to his brother. Just then his foot slipped and losing his balance. ಕಾಲು ಜಾರ್ಬಿಟ್ಟು ಮಿಸ್ ಆಗಿ ಬೀಳ್ತಕ್ಕಂಥದ್ದು. He fell into the rapids. ಕೆಳಗಡೆ ಮೂವಿಂಗ್ ಆ ರಿವರ್ಗೆ ಅವನು ಬಿದ್ದ್ಬಿಡ್ತಾನೆ. ಈಸ್ ಸ್ಕ್ರೀಮ್ಸ್ ಅಂದ್ರೆ ಕೂಗೋದು, ಅವನು ಕೂಗ್ತಕ್ಕಂಥದ್ದು. ಫಾರ್ ಲಾಸ್ಟ್ ಇನ್ ದ ರಶಿಂಗ್ ಸೌಂಡ್ ಆಫ್ ದ ವಾಟರ್, ಅಲ್ಲಿ ನೀರಿನ ರಭಸಕ್ಕೆ ಅವನು ಕೂಗ್ತಕ್ಕಂಥದ್ದು ಕೇಳಿಲ್ಲ ಅಲ್ಲಿ ತಂದೆಗೂ ಮತ್ತು ಇಂದರ್ಗೂ ಕೂಡ. ಫಾರ್ ಲಾಸ್ಟ್ ಇನ್ ದ ರಶಿಂಗ್ ಸೌಂಡ್ ಆಫ್ ದ ವಾಟರ್ ವ್ಯಾನ್ ರಿಗೈನ್ಡ್ ಕಾನ್ಸಿಯಸ್ನೆಸ್. ನೋಡಿ, ಅವನಿಗೆ ಪ್ರಜ್ಞೆ ಬರೋವರೆಗೆ ಅಷ್ಟೊತ್ತಿಗೆ ಏನಾಗಿದೆ, ಲೆಗ್ಸ್ ವಾರ್ ಇನ್ ಎ ಪ್ಲಾಸ್ಟರ್ ಕಾಸ್ಟ್ ಅಂಡ್ ಇಸ್ ಹೆಡ್ ಹರ್ಟ್ ಬ್ಯಾಡ್ಲಿ. ಕಾಲು ಮತ್ತು ಬಲವಾದ ಒಂದು ಇಂಜುರಿ ಆಗಿರ್ತಕ್ಕಂಥದ್ದು. ಲೆಗ್ಸ್ ವಾರ್ ಇನ್ ಎ ಪ್ಲಾಸ್ಟರ್ ಕಾಸ್ಟ್ ಅಂಡ್ ಇಸ್ ಹೆಡ್ ಹರ್ಟ್ ಬ್ಯಾಡ್ಲಿ, ತಲೆಗೆ ಬಲವಾಗಿ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಹಿ ವಾಸ್ ಬ್ರಿಷ್ಡ್ ಅಂದ್ರೆ ಇಂಜೂರ್ಡ್ ಅಂತ ಹೇಳ್ತೀವಿ, ಗಾಯಗೊಳ್ಳೋದು. ಅಂಡ್ ಏಕಿಂಗ್ ಆಲ್ ಓವರ್, ನೋಡಿ ಆಗ್ಲಿಂದ ಗಾಯಗೊಂಡ್ಬಿಟ್ಟು ಹೆಡ್ಏಕ್ ಅವನಿಗೆ ಕಂಟಿನ್ಯೂ ಆಗ್ತಾ ಇದೆ. ದೋ ಇಸ್ ಲೆಗ್ಸ್ ಈಲ್ಡ್, ನೋಡೋದು ಕ್ಯೂರ್ ವಾಸಿ ಆಗ್ತಕ್ಕಂಥದ್ದು. ದೋ ಇಸ್ ಲೆಗ್ಸ್ ಈಲ್ಡ್ ದೇ ರಿಮೈಂಡ್ ವೀಕ್. ಅಂದ್ರೆ ಅದು ಒಂದು ರೀತಿ ಬಲಹೀನ ಆಗ್ತಕ್ಕಂಥದ್ದು. ರಿಕ್ವೈರಿಂಗ್ ಸೆವೆರಲ್ ಆಪರೇಷನ್ಸ್ ಆನ್ ದೇಮ್, ಅನೇಕ ಆಪರೇಷನ್ಸ್ ಆದ್ರೂ ಕೂಡ ಅದೊಂದು ರೀತಿ ಬಲಹೀನಗೊಂಡಿರ್ತಕ್ಕಂಥದ್ದು. Wars he suffered frequently from bouts of fever. ಸೊ ಹಾಗಾಗಿ ಪದೇ ಪದೇ ಅವನಿಗೆ ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು. ಅಂಡ್ ಇನ್ಫೆಕ್ಷನ್ಸ್ ಎಸ್ಪೆಷಲಿ ಆಫ್ ದ ಇಯರ್, ಅಂದ್ರೆ ಸೋಂಕು, ಅಂದ್ರೆ ಕಿವಿ ಸೋಂಕು ಆಗ್ತಕ್ಕಂಥದ್ದು, ಜ್ವರ ಬರ್ತಕ್ಕಂಥದ್ದು, ಹೆಡ್ಡೇಕು, ಇದು ಅವನಿಗೆ ಒಂದು ರೀತಿ ಕಾಮನ್ ಆಗಿಬಿಟ್ಟಿದೆ.
Seeing that Satish was in pain, Surinder now got up to go. ನೋಡಿ, seeing that Satish was in pain, ಸತೀಶ್ ನೋವಿನಲ್ಲಿ ಇದ್ದಾನೆ. Surinder now got up to go. ಅವನು ಬಂದಲ್ಲೆಲ್ಲ ವಿಚಾರ ಮಾಡಿದ, ಹೋಗ್ಲಿಕ್ಕೆ ಅವನು ರೆಡಿ ಆಗ್ತಾ ಇದ್ದಾನೆ. Will you come to school tomorrow? ನಾಳೆ ಶಾಲೆಗೆ ಬರ್ತಾ ಇದೀಯಾ? ಸತೀಶ್ shook his head. ತಲೆಯನ್ನ ಅಲ್ಲಾಡಿಸ್ತಾನ ಅವನು. A slow tear trickled down his cheek after Surinder left. ಅವನು ಹೋದ ತಕ್ಷಣ ಒಬ್ಬ ಸ್ನೇಹಿತ ಬಂದು ಹೋದಲ್ಲ ಅಂತ ಅಂದ್ಬಿಟ್ಟು ಬೇಸರ ಆಗ್ಬಿಟ್ಟು ಅವನು ಕಣ್ಣಲ್ಲಿ ನೀರು ಬರ್ತದೆ, ಹನಿಯಾಗಿ ಸುರಿತಕ್ಕಂಥದ್ದು. It felt as if some huge weight was pressing upon his head, making everything seem far away and silent. ನಂತರ ಅವನು ಯಥಾಸ್ಥಿತಿಗೆ ತನ್ನ ಒಂದು ಪ್ರಯತ್ನದಿಂದ ಅವನು ಮಲಗಿಕೊಳ್ತಾನೆ. Pressing upon his head, making everything seem far away and silent. ಮತ್ತು ಅದೇ ತರ ಮೌನದ ವಾತಾವರಣ. He felt helpless and upset, ನಿಸ್ಸಹಾಯಕ, at being confined to bed. ಅಂದ್ರೆ ಒಂದು ರೀತಿ ಹಾಸಿಗೆಗೆ ಹೊಂದ್ಕೊಂಡಿರ್ತಕ್ಕಂಥದ್ದು. Confined to bed ಅಂದ್ರೆ ಕಟ್ಟಿ ಆಗ್ತಕ್ಕಂಥದ್ದು. The silence was the worst. Everything seemed like scenes from some pantomime show. ನೋಡಿ, ಎಲ್ಲವೂ ಕೂಡ ಅವನಿಗೆ ಒಂದು ರೀತಿ ನಾಟಕೀಯವಾಗಿ ಆಗ್ತಾ ಇದೆ. ಅವನೇನು ಬರೇ ಸೈಲೆಂಟ್ ಆಗಿರ್ತಕ್ಕಂಥದ್ದು, ಯಾವಾಗಲೂ ಒಂದು ರೀತಿ ಮೌನವಾಗಿರ್ತಕ್ಕಂಥದ್ದು, ಹೆಡ್ಡೇಕು, ಫೀವರು, ಇದರಿಂದ ಅವನೊಂದು ರೀತಿ ಬಳ್ಳಿಲಿ ಹೋಗ್ಬಿಟ್ಟಿದ್ದಾನೆ. He wanted to scream to break. ನೋಡಿ, ಒಮ್ಮೊಮ್ಮೆ ಭಯದಿಂದ ಕೂಗೋದು, the silence, but didn't. For the 8-year-old boy, this was terrible. ನೋಡಿ, ಅವನಿಗೆ ಕೇವಲ ಚಿಕ್ಕ ವಯಸ್ಸು, ಭಯಂಕರವಾಗಿ ಒಮ್ಮೊಮ್ಮೆ ಅವನೇ ಕಿರಿತುಕೊಳ್ತಕ್ಕಂಥದ್ದು, ಕೂಗ್ತಕ್ಕಂಥದ್ದು ಮಾಡ್ತಾ ಇದ್ದಾನೆ. The doctors didn't know the cause. ವೈದ್ಯರಿಗೆ ಏನು ಅಂತಕ್ಕಂಥದ್ದೇ ಒಳ್ಳೆಯದಿಲ್ಲ. ನೋಡಿ, ಕೆಲವೊಮ್ಮೆ ನಾವು ಹಾಸ್ಪಿಟ್ಲಿಗೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಚೆಕಪ್ ಮಾಡ್ತಾರೆ, ಎಲ್ಲ ನಾರ್ಮಲ್ ಐತೆ ಅಂತಾರೆ, ಮತ್ತೆ ಯಾಕೆ ಬೇಗ ಕ್ಯೂರ್ ಆಗಲ್ಲ? ನೋಡಿ, ಅನೇಕ ವೈದ್ಯರು ಇದೇ ಮಾತನ್ನು ಹೇಳ್ತಾರೆ, ಯಾವ ರಿಪೋರ್ಟ್ ತೆಗೆಸಿದ್ರು ಕೂಡ ನಾರ್ಮಲ್, ಮತ್ತೆ ಯಾಕೆ ನನಗೆ ಹಿಂಗಾಗಿದೆ ಅಂದ್ರೆ ಅವರು ಏನು ಬೇಗ ರೆಸ್ಪಾನ್ಸ್ ಮಾಡಲ್ಲ. ಸೊ ಹಂಗೆ ಅವ್ರಿಗೂ ಕೂಡ ಇದು ಹೊಳಿತಾ ಇಲ್ಲ. ಎಕ್ಸೆಪ್ಟ್ ದಟ್ ಇಟ್ ವಾಸ್ ಕಾಸ್ಡ್ ಬೈ ಮೆಡಿಸಿನ್ಸ್ ಗಿವನ್ ಟು ಟ್ರೀಟ್ ಹಿಸ್ ಲೆಗ್ಸ್. ಕಾಲಿಗೆ ಮೆಡಿಸಿನ್ ಕೊಟ್ಟು ಈ ರೀತಿ ಆಗಿರ್ಬೋದು ಅಂತ ಒಂದು ಅವರ ಗೆಸ್, ನಿರೀಕ್ಷೆ. ಡ್ಯೂ ಟು ಹಿಸ್ ಫ್ರೀಕ್ವೆಂಟ್ ಆಬ್ಸೆನ್ಸ್. ನೋಡಿ, ಈ ಕಾರಣದಿಂದ ಪದೇ ಗೈರು ಆಗ್ತಾ ಇದ್ದಾನೆ ಶಾಲೆಗೆ. ಅಂಡ್ ಈಸ್ ಹಿಯರಿಂಗ್ ಪ್ರಾಬ್ಲಮ್. ಯಾಕಂತಂದ್ರೆ ಅವನಿಗೆ ಕಿವೆ ಕೇಳಿಸೋದಿಲ್ಲ. ದ ಸ್ಕೂಲ್ ಹಿ ವಾಸ್ ಅಟೆಂಡಿಂಗ್ ಟಿಲ್ ದೆನ್ ಇನ್ಫಾರ್ಮ್ ಹಿಸ್ ಫಾದರ್. ನೋಡಿ, ಶಾಲೆಯ ಮುಖ್ಯಸ್ಥರು ತಂದೆಗೆ ಇನ್ಫಾರ್ಮ್ ಮಾಡ್ತಾರೆ, ಮಿಸ್ಟರ್ ಅವತಾರ್ ನಾರಾಯಣ್, ದಟ್ ದೇ ಕುಡಂಟ್ ಕೀಪ್ ಸತೀಶ್. ನಾವು ಈ ಮಗುವನ್ನು ಇಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಯು ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್. ಬೇರೆ ಶಾಲೆಯನ್ನ ನೀವು ಅವನಿಗೋಸ್ಕರ ನೋಡ್ಬೇಕು. ನೋಡಿ, his father said. Satish shook his head saying no. ನಾನು ಬೇರೆ ಶಾಲೆಗೆ ಹೋಗೋದಿಲ್ಲ. He didn't want to go to a school where couldn't talk to other children. ಯಾಕಂದ್ರೆ ಬೇರೆ ಶಾಲೆಗೆ ಹೋದಾಗ ಏನಾಗುತ್ತೆ, ಈಗ ಮಕ್ಕಳೊಂದಿಗೆ ಬೆರಿಬೇಕಾಗುತ್ತೆ, ಮಾತಾಡ್ಬೇಕಾಗುತ್ತೆ. ಅಯ್ಯೋ, ಇವನಿಗೆ ಕಿವಿ ಕೇಳೋದಿಲ್ಲ ಅಂತಾರೆ, ಸೇವ್ ಮಾಡೋದು. ಸೊ ಹಾಗಾಗಿ ಆ ಮಗು ಬೇರೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. Where everyone would make fun of his deepness. ನೋಡಿ, ಇದು ಬಲವಾದ ರೀಸನ್. ಎಲ್ಲರೂ ಕೂಡ ತಮಾಷೆ ಮಾಡ್ತಾರೆ, ಆಡ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ಆ ಮಗು ಹೊಸ ಶಾಲೆಗೆ ಹೋಗ್ಲಿಕ್ಕೆ ರೆಫ್ಯೂಸ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಅನ್ನ ಕೇಳ್ತೀನಿ. ವೆರಿ ಸಿಂಪಲ್ ಕ್ವಶನ್ಸ್. Yes. All of you ready? All of you ready to answer? Yes, sir. Yes. Who was Surinder? Who was Surinder? Satish friend. Yes. Satish friend. Friend of Satish. Yes, sit down. Why was Satish? ಅರ್ಥ ಮಾಡ್ಕೊಳ್ಳಿ. Why was Satish
confined to bed. Take down. ಬರ್ಕೊಳ್ಳಿ. Why was Satish confined to bed? ಯಾರು ಹೇಳ್ತೀರಾ? Why was Satish confined to bed? ಯಾಕೆ ಅವನು ಹಾಸಿಗೆ ಹಿಡ್ದ? Why? Why was Satish confined to bed? What is problem? Where? ಯಾವ ಸಮಸ್ಯೆಯಿಂದ ಅವನು ಹಿಂಗಾಯ್ತು? ಸತೀಶನಿಗೆ ಯಾಕೆ ಅವನು ಹಾಸಿಗೆ ಹಿಡ್ದ? Come on, tell me in your own words. Yes. ಹೇಳ ನೀನು. One day he was going to Kashmir and falling a river. He was very injured and he was lost his hearing. ಎಸ್ ವೆರಿ ಗುಡ್. ಅಲ್ಲಿ ಕಾಶ್ಮೀರ ಟ್ರಿಪ್ ಹೋದಂತ ಸಂದರ್ಭದಲ್ಲಿ ರಿಂಟಿ ಬ್ರಿಡ್ಜ್ ಅಲ್ಲಿ ಸ್ಲಿಪ್ ಆಗಿಬಿಟ್ಟು ಅವನು ಆ ರಿವರ್ ಅಲ್ಲಿ ಬಿದ್ದು ಬಿಡ್ತಾನೆ. ಬಟ್ ಆಗ್ಲಿಂದ ಅವ್ರಿಗೆ ಏನಾಗುತ್ತೆ, ಸಮಸ್ಯೆ ಆಗ್ಬಿಟ್ಟು ಹೆಡ್ಏಕ್ ಫೀವರ್ ಎಲ್ಲ ಅಟ್ಯಾಕ್ ಬಿಟ್ಟು ಅವನು ಬೆಡ್ ಅನ್ನ ಹಿಡಿದು ಬಿಡ್ತಾನೆ. ಕನ್ಫೈನ್ ಟು ಬೆಡ್ ಅಂತ ಹೇಳ್ತೀವಿ. ಎಸ್ ನೆಕ್ಸ್ಟ್ who was Avatar Narain? Who was Avatar Narain? Father of Satish. Very good. Father of Satish. Yes. Here, one of the extra question. Why did not you come to school yesterday? Why? What is the matter with you? Statement textbook ಅಲ್ಲಿ ನೋಡ್ಕೊಳ್ಳಿ. Why didn't you come to school yesterday? Why? What is the matter with you? ಇದು extra questions. First ಈ ರೀತಿ ಇದೆ. Who asked this question? Surendra. Yes. Come on, tell me. Surendra. Yes, Surinder. Who does you refer to? Satish. Yes. Who does you refer to? Satish. Satish. Yes. Why didn't Satish go to school the last day? ಯಾಕೆ ಅವನು ಶಾಲೆ ಹೋಗಲಿಲ್ಲ? Yes. Hearing problem and suffering from headache and fever. Suffering from headache and fever. Yes. All of you look at the board. Speak. ಇದು ಪ್ರೆಸೆಂಟ್. ಇದು ಪಾಸ್ಟ್ ಏನಾಗುತ್ತೆ? Spoke. ಹೇಳಿ. ಇದು ಪಾಸ್ಟ್. Spoke. ಗಟ್ಟಿಯಾಗಿ ಹೇಳ್ಬೇಕು. Spoke. Spoke. Speak. Spoke. Speak. Spoken. ಹೇಳಿ. Speak. Spoke. Spoken. ಇದು ಲುಕ್ ಅಟ್ ಅಂತಕ್ಕಂಥದ್ದು ಫ್ರೇಸಲ್ ವರ್ಬ್. Phrasal verb. ಗುಡ್ ಫ್ರೇಸಲ್ ವರ್ಬ್. ನೋಡಿ ಇಲ್ಲಿ ಲುಕ್ ಅಟ್ ಇಲ್ಲಿ ಮೀ ಸೇರಿಸ್ಬಿಟ್ರೆ ಒಂದು ವಾಕ್ಯ ಆಗ್ಬಿಡ್ತದೆ. ಲುಕ್ ಅಟ್ ಮೀ. ಡಿಫರೆಂಟ್ ಆಫ್ ಫ್ರೇಸಲ್ ವರ್ಬ್. Praise. ಪ್ರೇಸ್ ಅಲ್ಲಿ ಪ್ರೇಸ್ ಮತ್ತು ಪ್ರೇಸಲ್ ವರ್ಬ್ ಡಿಫರೆನ್ಸ್ ಇದೆ. ಅದರಲ್ಲಿ ವರ್ಬ್ ಬರ್ತದೆ, ಇದರಲ್ಲಿ ವರ್ಬ್ ಬರೋದಿಲ್ಲ. ಎಸ್ ಸ್ಟ್ಯಾಂಡ್ ಪ್ರೆಸೆಂಟ್ ಪಾಸ್ಟ್. Presence. ಇದರ ಪಾಸ್ಟ್ ಸ್ಟುಡ್. Stand. ಸ್ಟ್ಯಾಂಡ್ Stand. ಸ್ಟುಡ್. ಲೈಕ್ ಏನು ಗಟ್ಟಿಗೆ. Dislike. ಡಿಸ್ಲೈಕ್. ವಾಂಟ್. Wanted. ವಾಂಟೆಡ್. Want. Wanted. Wanted. Yes. Give. Gave. Gave. Given. Given. Say loudly. You gave. Given. Child. Children. Children. ನೋಡಿ ಇದು ಸಿಂಗುಲರ್ ಇದು. ಚೈಲ್ಡ್. ಚಿಲ್ಡ್ರನ್. ಮೇಕ್. Made. Made. Yes. Okay. All of you. ಹೋಮ್ವರ್ಕ್ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅವೆಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಮಾಡ್ಕೊಂಡ್ ಬನ್ನಿ. ಎಸ್ ಆಲ್ ಆಫ್ ಯು ಒನ್ಸ್ ಅಗೇನ್ ಥ್ಯಾಂಕ್ಸ್.